ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಮುಂದೆನೂ ಎಲ್ಲರೂ ಆರಾಮಿರೋನು, ಎಲ್ಲರೂ ಖುಷಿಯಾಗಿರೋನು ಇರೋದೊಂದು ಜೀವನ. ಸೊ ಹಾಗಾಗಿ ಎಲ್ಲಾನು ಕೂಡ ಅನುಭವಿಸಿ ನಮಗೆ ಬೇಕಾಗಿರುವಂಥದ್ದನ್ನ ಉಂಡು ತಿಂದು ಉಟ್ಟು ಎಲ್ಲರೂ ಕೂಡ ಖುಷಿಯಾಗಿರೋನು ಅಂತ ಹೇಳ್ತಾ, ಸೊ ಬರೀ ಫ್ರೆಂಡ್ಸ, ಮೊನ್ನೆ ಊರ್ಲಿಂದ ತೊಗೊಂಬಂದಿರುವಂಥ ಬಟ್ಟೆಗಳು ಅದಾವು. ನಾನು ಅಲ್ಲೇ ಅರ್ಜೆಂಟ್ನಾಗ ಅವತ್ತು ಶೇರ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ನಾನು ನೆಕ್ಸ್ಟ್ ಡೇ ಊರಿಗೆ ಬಂದ್ನೆಲ್ಲ, ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಹೊತ್ತಾಯ್ತು. ಹಂಗೆ ಅಕ್ಕನೂ ಕೂಡ ಊರಿಗೆ ಹೋದ್ಲು. ಮತ್ತು ನೈಟ್ ಆಯಿತು, ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಕೂಡ ಮಾಡ್ಕೊಂಡ್ವಿ. ಮುಂಜಾನೆ ಅದು ಮತ್ತೆ ಈ ಕಡೆ ಬರೋದಿತ್ತಲ್ಲ, ಹಂಗಂತೇಳಿ ಮತ್ತೆ ಇಲ್ಲಿ ಬಂದ್ಮ್ಯಾಗ ತೋರಿಸಿರೈತೆ ಅಂತೇಳಿ ಕೆಲವೊಂದಿಷ್ಟು ಬಟ್ಟೆಗಳು ಅದಾವೆ. ಬಿಡು ಬಟ್ಟೆಗಳನ್ನ ತೋರಿಸಿರ್ಲಿಲ್ಲ ನಾನು. ಸೊ ಬರ್ರಿ, ಇವಾಗ ನಾನು ನೈಟಿಗಳದು ತೊಗೊಂಬಂದೀನಿ, ತೋರಿಸ್ತೀನಿ. ನೈಟಿಗಿನ ಮುಂಚೆಕ ಇದು ನೋಡ್ರಿ, ಟೀ ಶರ್ಟ್ ಇದು ಟೀ ಶರ್ಟ್, ಇದ್ರ ತಳಗಿದು ಚಡ್ಡಿ, ಇದು ಪಿಲ್ಲುಂದ್ರಿ. ನಾಲ್ ತೊಡ್ದಾಗಿದ್ದಾಗ ನಾವು ಇವತ್ತು ಅದ್ರ ಸೋಮವಾರ ದಿನ ತಂಗಿ ಹಾಕಿದ್ಲು ರತ್ನಾಗ ಬಾಗೇವಾಡಿಯಾಗ್ರಿ, ಅಂದ್ರೆ ಬಸವನ್ ಬಾಗೇವಾಡಿ. ಮತ್ತು ಅವ್ರು ನಾಲ್ ತೊಡಗ್ ಬರತ್ನಾಗ ಬಾಗೇವಾಡಿ ಮಗಾಸನೆ ನಾಲ್ ತೊಡಗ್ ಬರಬೇಕು. ಅಲ್ಲಿ ಯಾವಾಗಲೂ ನಾನು ಬಸ್ನಾಗ ಹೋಗ್ತಾ ಬರ್ತಾ ಹಿಂಗೆ ರೋಡ್ ಸೈಡ್ ಒತ್ತು ಗಾಡಿ ಮ್ಯಾಗ ಬಟ್ಟೆಗಳು ಇರ್ತಾವೆ ನೋಡ್ರಿ, ಫುಲ್ ಕಲರ್ ಮತ್ತು ಮಿನ್ನ ಬಟ್ಟೆಗಳು ಇರ್ತಾವ್ರಿ ಫ್ರೆಂಡ್ಸ್. ಅಲ್ಲಿ ನನಗೆ ಯಾವಾಗಲೂ ಅನ್ಸೋದು, ಬಟ್ ಅಲ್ಲಿ ಗಾಡಿ ಸ್ಟಾಪ್ ಆಗಲ್ಲ. ನಾವು ಡೈರೆಕ್ಟ್ ಬಿಜಾಪುರಿಂದ ಡೈರೆಕ್ಟ್ ಮುದ್ದೇವಳ ತೆಗಿಸ್ತೀವಿ, ಇಲ್ಲ ಬಿಜಾಪುರಿಂದ ಡೈರೆಕ್ಟ್ ನಾಲ್ತೊಡನೆ ಬಸ್ ಸಿಕ್ಬಿಡ್ತೈತಿ ನಮ್ಗೆ. ಸೊ ಹಾಗಂತೇಳಿ ನಾವು ಅಲ್ಲಿ ಇಳಕ್ಕೂ ಆಗಲ್ಲ, ಮಾಡಕ್ಕೂ ಹೋಗಂಗಿಲ್ಲ. ಅದಕ್ಕೆ ತಂಗಿ ಇದಕ್ಕೆ ನಾಲ್ ತೊಳಕ ಮತ್ತು ನಾವು ಹೋದ್ಮೇ ಬಂದಳಲ್ರಿ, ಅಲ್ಲಿ ನೀ ಬರತ್ನ್ಯಾಗ ಸಿಕ್ಕರ ತೊಗೊಂಬರವ ಪಿಲ್ಲು ಅಂತ ಹೇಳ್ಕೇಸಿ ಅಂದಿದ್ನ್ಯಾ. ಅವತ್ತು ರಜೆ ಇಲ್ರಿ, ರವಿವಾರ ದಿನ ಬಂದ್ಲಿಕ್ಕಿ. ಆ್ಯಕ್ಚುಲಿ ಸೋಮವಾರ ದಿನ ಹೆಸರಿಟ್ಟಿವಲ್ಲ, ಮತ್ತೆಲ್ಲ ಬಂದಿದ್ದು ಅಂತ ಅಂದ್ರೂ ನಾನು ಯಾವಾಗ ಏನೂ ಕೇಳಿದ್ರಿ. ಇನ್ನೂ ಒಂದು ಹೊತ್ತಿಗೆ ನಂದ ಏನಾದರೂ ಸ್ವಲ್ಪ ಆಕಿಗೂ ವಸ್ತುಗಳು ನಾ ತೊಗೊಂಡಿದ್ರೊಳಗೆ ಆಕಿಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ, ಬಿಡೋಪತಿ ನಾ ತೊಗೊಂಡಿದ್ರೊಳಗೆ ಇಷ್ಟ ಆಯ್ತಂದ್ರೆ ಆಕಿ ಕೇಳಿದ್ರೆ ನಾನು ಕೊಟ್ಟು ಬಿಡ್ತೀನಿ. ನಮ್ಮಕ್ಕ ಯಾವಾಗೂ ಏನು ಕೇಳಾರ್ದಕ್ಕಿ ಕೇಳಲ್ಲ ಪಿಲ್ಲೋಗ, ಏನಕ್ಕೆ ಕೇಳಬಾರ್ದು, ಕೇಳಿಲ್ಲ ನಿಂದ್ರು ಅಂತ ಕೇಸಿ ಮಾತಕ್ಕಿ ಮುದ್ದೊಳಗೆ ಬಂದು ಅಲ್ಲಿ ಸಿಗ್ಲಿಕ್ಕೆ ಬಿಡ್ಬೇಕಿಲ್ರಿ. ಫೋನ್ ಹಚ್ಚಿದ್ರೆ ನಾ ಬ್ಯಾಡನೆ ಅಂತಿದ್ನಿ, ಆದ್ರೆ ಇರ್ತಾವನ ಮಾಮೂಲಿ ಡೇದಾಗ ಅಂತ ಕೇಸಿ ನಾ ಅನ್ಕೊಂಡೆ. ಸೊ ಹಾಗಾಗಿ ರವಿವಾರ ರಜೆ ಅಂತ, ಮತ್ತು ಸೋಮವಾರ ಫುಲ್ ಜಾತ್ರೆ ಥರ ಆಗ್ತದಲ್ಲಿ ಸಂತಿ. ಸೋಮವಾರ ಆಗಿದ್ರೆ ಮಸ್ತ್ ಸಿಕ್ತಿದ್ಬೇಕ. ನೀ ಕೇಳಿದ್ದಿ ನನಗೆ, ಮತ್ತಿಲ್ಲ ಅನ್ನಕ್ಕೆ ಇದಾಗಲಿಲ್ಲ. ಅದಕ್ಕೆ ಮತ್ತೆ ಮುದ್ದವಾದಾಗ ಬಂದು ಬಜಾರ ತೊಗೊಂಬಂದಿನ ಅಂತಂದ್ಲು. 2 ಟೀ ಶರ್ಟ್ 2 ಚಡ್ಡಿ ತೊಗೊಂಬಂದ್ರಿ. ಪಿಲ್ಲುಗೆ ಈಗ ಚಡ್ಡಿಗಳು ಅದಾವು. ಚಡ್ಡಿಗಳು ಅಂದ್ರೆ ಭಾಳ ವರ್ಷ ನಾನ್ ತೊಳೆದಾಗ ತೊಗೊಂಡಿರುವಂಥದ್ದು. ಹೋಜರಿ ಒಳಗೆ ಎದ್ರಾಗ ಬರ್ತಾವ ನೋಡ್ರಿಪ್ಪ, ಕಲರ್ ಹೋಗಲ್ಲ ಮತ್ತು ಅರಿವಿನೂ ಇದಾಗಲ್ಲ ನೋಡ್ರಿ, ಅರಿವಿನೂ ಹಿಂಗ ಕಡಿಮೆ ಆಗಂಗಿಲ್ಲ. ನೀರಾಗ ನಾವು ಹುಡುಕ್ತಾವಂತೀವಲ್ಲ ಆ ಥರ ಆಗ್ಲಾರ್ದಂತ ಅರಿವಿ. ಇವು ಕೂಡ ಅದ್ರೋಗಿಲ್ಲ, ಸ್ವಲ್ಪ ಇದು ಅದಾವು. ಬಟ್ ಮಕ್ಕಳಿಗೆ ಈ ಥರ ಕ್ಯೂಟ್ ಆಗಿರೋ ಬಟ್ಟೆಗಳು ಡಿಸೈನ್ ನಮ್ಗೆ ಬೇಕಾಗಿದ್ದಿದ್ರೊಳಗೆ ಬರ್ತಾವ್ರಿ ಇಂಥವು ಟೀ ಶರ್ಟ್ಗಳು. ಇದ್ರಾಗಿನ ಕಲರ್ ಮತ್ತು ಮಸ್ತಾಗಿ ಇದು ಇರೋಂಥವು ಬರ್ತಾವು. ಅದಕ್ಕೆ ಸಿಗಲಿಲ್ಲ. ಮತ್ತು ಯಾವಾಗಾರ ನೀನಾರ ಬಾಯ್ಲಿಕ್ಕೆ ನಾನಾರ ಬಂದಾಗ ತೊಗೊಂಡಿಟ್ಟಿರ್ತೀನಿ ಅಂತ ಹೇಳ. ಬಟ್ ಅಂದ್ರೂ ನಾ ಹೇಳೋದಕ್ಕೆ ಮಿಸ್ ಮಾಡಲ್ಲ. 2 ತೊಗೊಂಬಂದಿದ್ದೆ, ಟೀ ಶರ್ಟ 2 ಚಡ್ಡಿ. ಮತ್ತು ಬರೋ ದಿನ ಬಸ್ಸಲ್ಲಿಗೆ ಬಿಟ್ಟ ಪಿಲ್ಲೆ. ಅವು ಇದ್ರ ಇಲ್ಲಿ ತಗೋ, ಮತ್ತೆ ಯಾವಾಗ ಬಂದಾಗಾರ ಬರ್ತಾವೆ ಎಮರ್ಜೆನ್ಸಿ ಅಂತೇಳು, ಇಲ್ಲೇ ಇಟ್ಟು ಹೋಗೋಣ, ಅಲ್ಲೇ ಬಿಟ್ಟು ಬಂದೆ. ಅದಾದ್ಮ್ಯಾಗ ಮತ್ತು ನಾವು ಮಂಗಳವಾರ ದಿನ ಬಜಾರ್ದಾಗ ಹೋಗಿದ್ವಲ್ರಿ, ಅಕ್ಕ, ನಾನು, ಮಮ್ಮಿ ಮತ್ತು ರತ್ನಾನು ಬಂದಿದ್ದಲ್ಲ. ಸೊ ಈ ಥರ ಇಲ್ಲ, ಇವು ಅವಾಗ ತೊಗೊಂಡಿದ್ವಲ್ರಿ, ಇದು ಮಮ್ಮಿ ತಂದಿದ್ದು ರೀ ಇವರು. ಸಾರಿ, ಮಮ್ಮಿ ತೊಗೊಂಬಂದಿದ್ದು ಸ್ಲ್ಯಾಕ್ಸ್ ನೋಡ್ರಿ. ನನ್ನ ಮಗಳಿಗೆ ಈ ಥರದ್ದು ಭಾಳ ಇಷ್ಟ ಆಗ್ತಾವ ಆಕಿಗೆ. ಸ್ನೇಹ ಇದ್ನಿರಿ, ಸ್ನೇಹ ಒಂದು ಮಮ್ಮಿನೇ ತೊಗೊಂಬಂದಿರುವಂಥದ್ದು. ಇದು ಬಿಡಾಪತಿ ಈ 3 ನೋಡ್ರಿ. ಇದಕ್ಕೆ ಒಂದು 3 ಟೀ ಶರ್ಟ್ ಜೋಡಿಸಿದ್ರ ಆಕಿ ಸಾಲಿಂದ ಬಂದ ತಕ್ಷಣನೇ. ಫ್ರಾಕ್ಗಳು ಮೊದಲೆಲ್ಲ ಹಾಕೋತಿದ್ದೋಡ್ರಿ, ಈಗ ಒಲ್ಲೆ ಅಂತ ಒಟ್ಟ ಹೋಗಿ ಮಮ್ಮಿ ಅವು ಸಿಗ್ರ ಆತಾವಂತ. ಮತ್ತು ಅದಕ್ಕಂತೇಳಿ ಆಕಿ ಸ್ಕೂಲ್ ಯೂನಿಫಾರ್ಮ್ದಾಗೂ ಕೂಡ ಇವನ್ನ ಹಾಕೊಂಡು ಹೋಗ್ತಾಳ. ಬಂದ ತಕ್ಷಣ ಸ್ಕೂಲ್ ಯೂನಿಫಾರ್ಮ್ ತೆಗೆದು ಇದ್ರ ಮ್ಯಾಗ ಒಂದು ಟೀ ಶರ್ಟ್ ಹಾಕೊಂಡು ನಿಂತು ಬಿಡ್ತಾಳ. ಆಕಿಗೆ ಅದೇ ಇತ್ತೀಚೆಗೆ ಆ ಥರನೇ ಆಕಿಗೆ ಕಂಫರ್ಟಬಲ್ ಅಂತ ಅನ್ಸಕತ್ತಿದವ. ಹಾಗಾಗಿ ತೊಗೊಂಬಂದೆ ನೋಡ್ರಿ, 3 ತೊಗೊಂಬಂದೈತಿ. ಅವ್ವ ತೊಗೊಂಬಂದಾಡ್ರಿ ಇವನ್ನ. ಅವ್ವ ತೊಗೊಂಬಂದಿರ ಅರಿವಿ ಯಾವಾಗ್ಲೂ. ಮತ್ತು ಅವನ ಜೊತೆಗೆ ನಾವು ಹೋಗಿ ಏನಾದ್ರು ಖರೀದಿ ಮಾಡ್ಕೊಂಬಂದಿದ್ದು ಸಾಮಾನು ಇರ್ಲಿ, ಅರಿವಿ ಇರ್ಲಿ, ಸಖತ್ತಾಗಿರ್ತಾವ್ರಿ. ಬಟ್ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ಅವ್ವ ಅಂತ ನಿನಗೆ ಬೇಕಾದ್ರೆ ಏನಾರು ಮಾಡಾರ, ಮಕ್ಳಿಗಂತೂ ಇಲ್ಲಿ ಬಂದಾಗ ಒಯ್ಯಿ ಅಲ್ಲಿಂದ ತೊಗೊಂಡು ಇಲ್ಲಿ ಬರಕ್ಕೆ ಹೋಗ್ಬೇಡ, ನಿನ್ಗೆ ಗೊತ್ತಾಗಲ್ಲ ಅಂತೇಳಿ. ಮತ್ತು ನನಗೂ ಅಲ್ಲೇ ತೊಗೊಂಡಿದ್ದ ನನ್ಗೆ ಬೆಟರ್ ಅಂತ ಅನಿಸ್ತೈತಿ. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಅಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬರೋದಕ್ಕಾಗಲ್ಲ.
ಯಾವಾಗ ಲಾಂಗ್ ಟೈಮ್ ಹೋಗಿರ್ತೀವಲ್ಲ, ಸೊ ಅವಾಗ ಸಣ್ಣ ಪುಟ್ಟದು ಇದು ಮಾಡ್ಕೊಂಡು ಬರ್ತೇವ್ರಿ. ಇದಕ್ಕೆ ಒಂದು 3 ಟಿ ಶರ್ಟ್ ಜೋಡಿಸ್ಬೇಕೀಗ. ಆಕಿ ಫ್ರಾಕ್ಗಳು ಆಗಿದ್ದಾವ್ರಿ, ಇಲ್ಲ ಮನೆ ಕೊಯ್ ಸಿಸ್ಟರ್ ಕಳ್ಸಿದ್ದವು, ಅವನು ಕೂಡ ಉಡಕ್ಕೆ ಬರ್ತಾವು. ನಾ ತೊಗೊಂಡಿದ್ದು ಅದು ಆದ ವರ್ಷ ತೊಗೊಂಡಿರುವಂಥದ್ದು ಅದಾವು. ಜೀನ್ಸ್ ಪ್ಯಾಂಟ್ಗಳು ಅದಾವು, ಈಗ ಫಿಟ್ ಆಗತ್ತವ್ರಿ. ಈ ವರ್ಷನೊಳಗೆ ಸ್ವಲ್ಪ ದಪ್ಪಾಗ್ಯಾಳ ಮಗಳು. ಜೀನ್ಸ್ ಪ್ಯಾಂಟ್ಗಳು ಆದ ವರ್ಷ ತೊಗೊಂಡಿದ್ದು ಈಗ ಫಿಟ್ ಆಗತ್ತಾವ ಆಕಿ. ಹೆಣ್ಮಕ್ಳು ಬೆಳವಣಿಗೆ ಭಾಳ ಅಂತಾರಲ್ರಿ, ಸುಳ್ಳಲ್ಲ ಅದು. ಸೊ ಇನ್ನರ್ ವೇರ್ ತೊಗೊಂಡೆ ನಾನು ಜೋಡಿ ಮ್ಯಾಗ. ಇದೊಂದು ಟವಲ್ ಬರ್ತೈತಿ ಮಿಸ್ ಆಗಿ ಊರ್ಲಿಂತ ಬರತ್ನಾಗ. ತೋರಿಸ್ತೀನಿ. ಈ ಥರದೊಳಗ ನೈಟಿ ತಗೊಂಡಿನ್ರಿ. ನೋಡ್ರಿ, ಚೆನ್ನಾಗಿ ಅನಿಸ್ತಾವ ಫ್ರೆಂಡ್ಸ. ಮೈಮೇಗ ಒಂಥರ ಮೆತ್ತಗೆ ಅನಿಸ್ತಾವ ಇವು. ಕ್ವಾಲಿಟಿ ಕೈಯಾಗ ಹಿಡಿದ್ರೇನೆ ಗೊತ್ತಾಗ್ತದ. ಬಹಳ ಚಂದ ಅದಾವ್ರಿ ಇವು. ಜೂಟ್ ಕಾಟನ್ ಅಂತ ಹೇಳ್ತಾರ ನೋಡ್ರಿ, ಆ ಥರದ್ದು ಇವು. ಅದ್ರ ಕಲರ್ ಹೋಗಲ್ಲ, ಮತ್ತು ನೀರಾಗ ಹಾಕಿದ್ರ ಇವು ಉಡ್ಗಂಗಿಲ್ರಿ ಅರಿಬಿ. ಆ ಥರದ್ದು ಬ್ಲೂ ಕಲರ್ ಒಂದು ಉಡ್ತಿ ನೋಡ್ರಿ. ಈಗ ಅದು ಎಂಬ್ರಾಯ್ಡಿಂಗ್ ಇದ್ದಿದ್ದು ಬ್ಲೂ ಕಲರು, ಚಾಕ್ಲೇಟ್ ಕಲರು ಎರಡು ತೊಗೊಂಡಿದ್ನೆ. ಬಟ್ ಚಾಕ್ಲೇಟಿ ಕಲರ್ ಒಂಚೂರು ಇನ್ನೂ ಸ್ವಲ್ಪ ಚಂದನೇ ಐತಿ, ಆದ್ರ ಇದು ಆಗುತ್ರಿ, ಏನಂದ್ರ ಸ್ವಲ್ಪ ಬಿರುಸ್ ಅಂದ ಅನ್ಸಾಗ್ತದೆ. ಭಾಳ ದಿನ ಆಯ್ತಲ್ರಿ, ಅದ್ರಾಗ ಇದು ಬೋರ್ ನೀರ ಮತ್ತು ಸ್ವಲ್ಪ ಹೊರಗಡೆನೂ ಜಾಸ್ತಿ ಟೈಮ್ ಹಾಕಿರೋದ್ರಿಂದನೂ ಆಗುತ್ತೇನ, ಹಾಗಾಗಿ ಅದು ಸ್ವಲ್ಪ ಬಿರುಸದಂಗೆ ಆಗೈತಿ. ಬಟ್ ಇನ್ನೊಂದು ಬ್ಲೂ ಕಲರ್ ಚಂದ ಐತಿ, ನಾನು ಊರಾಗ ಬಿಟ್ಟಿದ್ದೆ ತೊಗೊಂಬಂದಿನಿ. ಇದು ಈ ಥರ ಐತಿ ನೋಡ್ರಿ. ಇದಕ್ಕೇನು ಸೈಡಿಗೆ ಪೈಡಿಗೆ ಏನು ಇಡಕ್ಕೆ ಹೋಗಂಗಿಲ್ರಿ. ನಾನು ಅಂದ್ರೆ ಹಿಂಗೆ ಸೇಪ್ನೊಳಗೆ ಇಡಕ್ಕೆ ಹೋಗಲ್ಲ. ಜಸ್ಟ್ ಒಂದೊಂದು ಕಚ್ಚಾ ಹೊಲಿಗೆ ಇರ್ತಾವಲ್ಲ, ಅದಕ್ಕೆ ಒಂದೊಂದು ಸೈಡ್ ಹೊಲಿಗೆ ಹಾಕ್ಬಿಡ್ತೀನಿ ಅಷ್ಟೇ ನೋಡ್ರಿ. ಇದೊಂದು ನೈಟಿ. ಇದು ಇಸಾಕ್ ಕಂಪ್ನಿದು ಬ್ಲ್ಯಾಕ್ ಕಲರ್ ಇದು ಟಿ ಶರ್ಟ್. ಬ್ಲ್ಯಾಕ್ ಕಲರ್ ಟಿ ಶರ್ಟ್ ತೊಗೊಂಡಿದ್ದೀನಿ ಪಿಲ್ಲುಗ್ ಅಂತ ಹೇಳ್ರಿ. ಅವನಿಗ ಬ್ಲ್ಯಾಕ್ ಒಂದು ರೆಡ್ ಒಂದು, ಇವೆರಡು ಕಲರ್ ಮಸ್ತ್ ಒಪ್ಪತಾವ ಅವನಿಗೆ. ಬೇರೆದವ್ರು ತೊಗೊಂಡಾಗ್ತಿದ್ರಲ್ಲಿ ಅವ್ರ ಮಕ್ಕಳಿಗೆ ಪಿಲ್ಲನ್ ಸೈಜನೇ. ಸೊ ಹಾಗಾಗಿ ಇದೊಂದು ಟಿ ಶರ್ಟ್ ತೊಗೊಂಡೆ ನಾನು. ನನ್ನ ಮಗಳಿಗೆ ಈಗ ಡಿ ಮಾರ್ಟ್ಗೆ ಹೋದ್ನಿ ಅಂದ್ರೆ ತೊಗೊಂಡ್ ಬರ್ತೀನಿ. ಬಟ್ ಸ್ವಲ್ಪ ಅಮೌಂಟ್ ನನ್ನ ಬಲ್ಯಕ್ಕೂ ಕಡಿಮೆನೇ ಇತ್ತು. ನಮ್ಮ ತಾಯಿಗೆ ನಾವು ಎಷ್ಟಂತ ಎಲ್ಲಾ ತರದಿಂದನೂ ಪ್ರೆಷರ್ ಹಾಕೋದು. ಈಗ ನಾವೇ ಅವ್ರಿಗೆ ಏನಾದ್ರೂ ಕಡಿಮೆ ಬಿದ್ರ, ಈಗ ನಾವ್ ಹೆಣ್ಮಕ್ಳು ಗಂಡ್ ಮಕ್ಳು ನಾವೇ ಆಗಿರೋದ್ರಿಂದ ನಾವೇ ಏನೋ ಮಮ್ಮಿ ಕೊಡ್ಬೇಕ. ಬಟ್ ದೇವ್ರ ಯಾವತ್ತೂ ನಮ್ಮ ಮಮ್ಮಿಗೆ ಕಮ್ಮಿ ಬೀಳಂಗ ನೋಡ್ಕೊಳ್ದೆ ಇರ್ಲಿ. ಅವ್ರು ಭಾಳ ಶ್ರಮ ಪಟ್ಟಾರ್ರಿ ಕಷ್ಟನೊಳಗ. ಸ್ವಲ್ಪ ಅಮೌಂಟನ್ನ ₹1 ಕೂಡಿ ಇಟ್ಕೊಂತ ಬಂದು ಭಾಳ ಅವರು ಎಫರ್ಟ್ ಹಾಕಿದಾರ ಲೈಫ್ನೊಳಗ. ಬಟ್ ಯಾವತ್ತೂ ಯಾರ ಕೈಯಾಗ ನಮ್ಮ ತಾಯಿ ಕೈ ಜಾಸ್ತಿ ಇರೋ ಥರ ಇರಲಿ, ಇರೋದ್ರೊಳಗನೆ ಅವ್ರು ಖುಷಿಯಾಗಿದ್ದಾರ. ನಮ್ಮನ್ನು ಖುಷಿಯಾಗಿನೇ ಅವರು ಇಟ್ಕೊಂಡಿದ್ದಾರ. ಸೊ ನಾನು ಹೋದಾಗ ಮಮ್ಮಿ ಕಾಡೋದು ಬೇಡೋದು ಏನು ಮಾಡಕ್ಕೆ ಹೋಗಲ್ರಿ ಫ್ರೆಂಡ್ಸ. ನನ್ನ ಹತ್ರ ಏನಾದರೂ ಇತ್ತು ಮಾಡ್ತಪ್ಪ ಅಂತಂದ್ರೆ ಅಷ್ಟೇ ಏನಾದರೂ ಥಿಂಗ್ಸನ್ನು ತೊಗೋಬೇಕಂತ ಅನ್ಕೊಡ್ತೀನಿ. ಇಲ್ಲಿಗಂದ್ರೆ ಅಷ್ಟು ಅವ ಅಂತಾಳ ಇಲ್ಲ ಏನಾದರೂ ತೊಗೋತೀನವ ಅರಬಿ ಅಂತ ಬಂಗಾರ ಬೆಳಂಕರ ಆಗಲ್ಲ ಅಂತ. ಈಗಿನ ಒಂದು ಇದ್ರೊಳಗೆ ಬಂಗಾರ ಬೆಳೆ ಖರೀದಿ ಮಾಡೋದಾಗ್ಲಿ, ಕೊಡ್ಸೋದಾಗ್ಲಿ, ಗಿಫ್ಟ್ ಮಾಡೋದಾಗ್ಲಿ ಹೆಂಗೈತಿ ನಿಮ್ಗೆ ಗೊತ್ತೈತಿ. ಬಟ್ ಇವಾಗ ಬಟ್ಟೆ ಬರೀನೇ ಸೀರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಐತೆ. ಅವ್ರ ಮನೆ ಅಂತ ನಾನು ಸೀರೆ ಜಂಪರ ಅದನ್ನೇ ಜಾಸ್ತಿ ಮಾಡೋವಂಥದ್ದು. ಇದ್ದವ್ರಾಗಿದ್ರಪ್ಪ ಅಂತಂದ್ರೆ ಇನ್ನು ಹೆಚ್ಚಿನ ರೀತಿಯಾಗಿ ಇದು ಮಾಡ್ತಾರೆ. ಬಟ್ ಪರವಾಗಿಲ್ಲ, ಚಾರ್ಜನೇ ಐತದು ತವ್ರ ಮನೆ ಸೀರೆ ಜಂಪರ ಅಂತೇಳಿ. ಅಷ್ಟೇ ನಮ್ಗೆ ಯಾವಾಗಲೂ ನಾವು ಬಯಸುವಂಥದ್ದು. ಅದೊಂದು ಕಲರ್ ಐತಿ ನೋಡ್ರಿ, ಇದೊಂದು ಕಲರ್ ಐತಿ, ಇದು ಇಂಗ್ಲೀಷ್ ಕಲರ್ದಾಗ ಬರ್ತೈತಿ. ಇದನ್ನು ಅಂತೂ ಅರಿಬಿ ಅಂತೂ ಮಸ್ತ್ ಐತಿ. ನಾನು ಅಲ್ಲೇ ವೇರ್ ಮಾಡಿನೇ ತೊಗೊಂಡಿರುವಂಥದ್ರಿ ಇದು. ಒಂದೊಂದ್ಸರಿ ಈಗ ಏನಾಗ್ಬಿಡ್ತಂದ್ರೆ ನಾವು ಮೊನ್ನೆ ಕಾಟನ್ ನೈಟಿ ತೊಗೊಂಡಿ ನೋಡ್ರಿ, ಅದನ್ನ ಅಲ್ಲಿ ಹಾಕೊಂಡೆ ಅಲ್ಲೇ ಬರ್ತಾವ ಬಿಡು ಅನ್ನಂಗಾಗಿ ತೊಗೊಂಬಂದ್ವಿ. ಅದು ಒಂದು 2 ಸರಿ ನೀರಾಗ ಆಗ್ಬಿಟ್ರೆ ಅದು ಹುಡುಗ್ಬಿಟ್ಟು ಹೊಟ್ಟೆ ಮುಂದೆ ಟೈಟ್ ಆದಂಗೆ ಹಾಕತ್ತಿತ್ತು. ಅದಕ್ಕೆ ಮಮ್ಮಿ ಹೇಳಿದ್ನು ಆಲ್ರೆಡಿ ವಿಡಿಯೋದೊಳಗೆ, ಇಲ್ಲೇ ಬಿಟ್ಟು ಒಬ್ರಿಗೊಬ್ರಿಗೆ ಬರ್ತಾವ, ಇಲ್ಲಿಗೆ ಸೃಷ್ಟಿ ಎಲ್ಲ ಹಾಕೋತಾಳ, ಇಲ್ಲಿಗೆ ನೀವ ಬಂದಾಗ ಹೋದಾಗ ಎಮರ್ಜೆನ್ಸಿಗೆ ಇರ್ತಾವ. ಮತ್ತು ತಂಗಿಗೂ ನೀವು ಪಾಪೋಗೈತಲ್ಲ ಕಾಟನ್ ಅಕ್ಕಿ ಕಂಫರ್ಟಬಲ್ ಆತವ. ಇನ್ನೇನು ಬ್ಯಾಸಿಗೆ ಬಂತಲ್ರಿ. ಮತ್ತು ತಂಗಿನೂ ಈಗ 6 ಈಗ ಹೋದ್ರೆ 5ರಾಗ ಹೋಗ್ತಾಳೆ, ಇಲ್ಲಿಗೆ 7ರಾಗ ಹೋಗ್ತಾಳೆ, ಇಲ್ಲಿಗೆ 9ರಾಗ ಹೋಗ್ತಾಳೆ. ಮಕ್ಳಿಬ್ರು ಸಣ್ಣವ್ರು ಅದಾರಲ್ಲ ಅದಕ್ಕಂತೇಳಿ ಮತ್ತೆ ಇಲ್ಲ ಬಿಟ್ಟು ಬಂದೆ ನಾನು. ಸೊ ನನಗಿಲ್ಲದಂಗೆ ಅದು ಅಂತಾನ ಮತ್ತೆ ಇವು ತೊಗೊಂಬಂದೆ ನೋಡ್ರಿ. ನಾವೇನವರಿಗೆ ನಮ್ದು ಅರ್ಧ ಆಸ್ತಿನೂ ಕೊಡಂಗಿಲ್ಲ, ಏನು ಇದು ಮಾಡಂಗಿಲ್ಲ. ಬಟ್ ಸಣ್ಣ ಪುಟ್ಟದ್ದು ಅಕ್ಕ ತಂಗಿಯರ ಅಂತ ಆದ್ಮ್ಯಾಗ ಒಬ್ರಿಗೊಬ್ರು ಏನಾಯ್ತು ಅಂತೇಳಿ ನಾನು ಅಲ್ಲೇ ಅರಿವಿ ಬಿಟ್ಟು ಬಂದೆ. ಆಕಿ ಯೂಸ್ ಮಾಡ್ತಿರೋ ತಂಗಿ ನೈಟಿಗಳ್ನ ಯೂಸ್ ಮಾಡ್ತಾಳೆ.
ನಾನು ಎರಡು ತೊಗೊಂಬಂದಿನಿ ನೋಡ್ರಿ. ಯಾವಾಗ ಒಮ್ಮೆ ಉಟ್ಕೋಬೇಕಂತ ಅನ್ನಂಗೆ ಅನ್ಸಾಕತ್ತೈತಿ. ಇವೆರಡು ನೈಟಿಗಳು ನೋಡ್ರಿ. ಇವು ತೀರಾ ಡಾರ್ಕ್ ಕಲರ್ ಬರಂಗಿಲ್ರಿ, ಇವು ಸ್ವಲ್ಪ ಲೈಟ್ ಕಲರ್ದಾಗ ಬರ್ತಾವೆ ಫ್ರೆಂಡ್ಸ್. ಇವು ಎರಡು ಬೇರೆ ಬೇರೆ ಅದಾವು, ಬಟ್ ವಿಡಿಯೋದಾಗ ನಿಮ್ಗೆ ಸೇಮ್ ಕಾಣಕತ್ತಿದ್ದವು. ಇಲ್ಲ ಸೇಮ್ ಇಲ್ರಿ ಇವು. ಬೇರೆ ಬೇರೆ ಅದಾವ ಇವು. ಇದು ಬ್ಲ್ಯಾಕ್ ಚಾಕ್ಲೇಟ ವೈಟ್ ಒಳಗೈತಿ. ಇದು ಬ್ಲ್ಯಾಕ್ ಎಲ್ಲೋ ಮತ್ತು ಇಂಗ್ಲೀಷ್ ಕಲರ್ದಾಗ ಬರ್ತದೆ, ಬೂದಿ ಬಣ್ಣ ಅಂತೀವಲ್ಲ ಅದ್ರೊಳಗೆ ಬರ್ತದೆ. ಇದಿಷ್ಟೇ ರೀ ಈ ಸರಿ. ಪಿಲ್ಲು ಈ ಸರಿ ಏನೈತಿ, ಇವು ನಾ ಹೊಲಿಗೆ ಹಾಕೋತೀನಿ ರೀ. ಯಾವಾಗದ ನೋಡಮ್ಮ, ಅವಾಗದ ಹೊಲಿಗೆ ಹಾಕೋತೀನಿ. ಒಳ್ಳೆವನ್ನ ಕಪಟ್ನಾಗ ಇಟ್ಬಿಡ್ತೀನಿ. ಮಗಳಿಗೆ ಸ್ಲೆಕ್ಸ್ ನಾಳೆ ಅಂತ ಹಾಕೋಣ ಕೊಡ್ತೀನಿ ರೀ. ಆಕೆ ಮೊನ್ನೆ ಹಾಕೋತೀನಿ ಮಮ್ಮಿ, ಮೊದ್ಲೇನೆಲ್ಲ ಹಾಳಾಗಿವ್ರಿ ಅವು, ಹಾಕೋತೀನಿ ಅಂತಂದು ಅದಕ್ಕೆ ಇಲ್ಲವ ವಿಡಿಯೋ ಮಾಡ್ತೀನಿ ಅವಾಗ ಕೊಡ್ತೀನಿ ಅಂತ ಇದ್ದೆ ನಾನು. ನಮ್ಮ ಮನ್ಯಾಗ ಅರ್ಬಿ ಇಡಕ್ಕೆ ಜಾಗಗಳು ನೋಡ್ರಿ ಒಟ್ಟವ ಸಾಲಾಗ್ಬಿಟ್ಟವ. ಇದು ಅಂತರೂ ನೋಡ್ರಿ ಎಷ್ಟು ಇದಾಗ್ಯಾವ. ಕ್ಯಾಮರಾದಾಗ ಎಷ್ಟು ಭಾಳ ನಾವು ವಿಡಿಯೋ ಮಾಡಕತ್ರಿ. ನಾನು ಇಲ್ಲೇ ಒಂದೇ ಜಾಗಿನ್ಯಾಗ ಬೇಜಾರು ಮಾಡ್ಕೋಬೇಡ್ರಿ. ಪಟ್ಟಂತ ಒಂದು 2-3 ನಿಮಿಷದಾಗ ಮುಗಿಸಿ ಬಿಡಬೇಕು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೇ ಸ್ಟಾರ್ಟ್ ಮಾಡಿರ್ತೀನಿ. ಲೇಟನ್ನು ಆಗ್ಬಿಟ್ಟಿರ್ತೈತೆ ನೋಡ್ರಿ. ಯಾವಾಗ ನೋಡಿದ್ರು ಎಲ್ಲ ಇವು ಸೀರೆಗಳದಾವ, ಬಟ್ ಇವು ಯಾವಾಗಿನಿಂದ ಸ್ಟಾಕ್ ಸೀರೆಗಳದಾವಪ್ಪ ಅಂದ್ರೆ ನನ್ನ ಮದುವೆ ಆದಾಗಿಂದ ಸ್ಟಾಕ್ ಅದಾವ ಇವು ಸೀರೆಗಳು. ಈಗ ಇತ್ತೀಚೆಗೆ ಸ್ವಲ್ಪ ತೊಗೊಳೋದು, ನಾನು ಶಾಪಿಂಗ್ ಬಟ್ಟೆ ಅದೆಲ್ಲ ತೊಗೊಳೋದು ಕಡಿಮೆನೇ, ನೀವು ಕೂಡ ನೋಡಿರ್ತೀರಿ. ತೊಗೊಂಡ್ರೆ ನೈಟಿಗಳು ಅಷ್ಟೇ ತೊಗೋತೀನಿ ನೋಡ್ರಿ, ಯಾಕಂದ್ರೆ ನನಗೆ ಅವೇ ಜಾಸ್ತಿ ಯೂಸ್ ಆಗ್ತಾವ. ಹೊರಗಡೆ ಹೋಗೋದು ಕಮ್ಮಿ, ಇದ್ರಾಗನೇ ಎಲ್ಲ ರುತ್ತೀನಿ. ಒಂದು 2-3 ಸೀರೆಗಳು ಹೊಸ ಅದಾವ್ರಿ, ಅದಕ್ಕೆ ಜಂಪರ್ ಹೊಲ್ಕೋಬೇಕಾ. ಇಲ್ಲೆಲ್ಲ ಕೆಳಗಡೆ ಈ ಥರ ಮಾಡಿರ್ತೀನಿ. 4 ಮಂದಿ ಅರಿಬಿ ಪ್ಲಸ್ ಇವು ಯಾರಿಗಾದ್ರೂ ಆಯರಿ ಮಾಡೋಕೆ ಅರಿಬಿಗಳು ಇರ್ತಾವೆ, ಟವಲ್ ಟೋಪಿಗಳು ಇರ್ತಾವೆ, ಸೀರೆಗಳು ಇರ್ತಾವೆ ನೋಡ್ರಿ. ಅದನ್ನು ಕೂಡ ಎಲ್ಲ ಇಲ್ಲೇ ಒಂದ್ರಾಗೆ ಎಲ್ಲನೂ ಇದು ಮಾಡೀನಿ. ಇತ್ತೀಚೆಗೆ ಇಲ್ಲ ನಮ್ಮ ಯಜಮಾನ್ರು ಇದು ನೋಡ್ಬೋದು ನೀವು ಸೆಕ್ಷನ್. ಒಂದೇನಾದರೂ ಈಗ ಒಗ್ದದ ಅರಿಬಿಗಳು ಕೂಡ ಅಲ್ಲೇ ಇಟ್ಟು ನಾನು ಕೆಚ್ಚರಾಗಕತ್ತದ ಇಲ್ಲ ನಿಮಗೆ ನೋಡ್ರಿ. ಅಲ್ಲಿ ಒಂದು ತೊಗೊಳಕ್ಕೆ ಹೋಗ್ತಾರಲ್ಲ ಅವರು ಎಲ್ಲ ದುಬ್ಬು ಬಿದ್ದುಬಿಡ್ತಾವೆ. ಮುಂಜಾನೆ ಒದ್ರಾಡಿ ಹೋಗ್ಯಾರ. ಈಗ ಇನ್ನು ಸೀರೆಗಳು ಯಾಕಂದ್ರೆ ಒಕ್ಕಟ ಕಡೆ ನಾನು ಅರಿಬಿಗಳು ಇಡು ಅಂತ ಹೇಳಿ ಹಿಂಗಂದ ನೋಡ್ರಿ. ಏನು ಮಾಡ್ತೀರಿ ಮನೆಯವ್ರು. ಇವು ಅದಾವಲ್ರಿ ಸದ್ಯಕ್ಕೆ ವೇರ್ ಮಾಡಾಕಿನಲ್ಲ, ಇವು ಇರ್ತಾವೆ ಎಮರ್ಜೆನ್ಸಿ. ಬಟ್ ಅವು ಯಾವಾಗ ಹೊಲಿಗೆ ಹಾಕೊಂಡು ಹಿಡ್ಕೊತಿಲ್ಲ ಅವಾಗ ಹಾಕೊಂಡಾಗ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಹುಡುಗರು ನೋಡ್ರಿ ಸದ್ಯಕ್ಕೆ ಕೆಲ್ಸಿಗೆ ಹಚ್ಚೀನಿ. ಶೇಂಗಾ ಒಣಕಿದ್ದೀನಿ ರೀ ಫ್ರೆಂಡ್ಸ ನಾನು ಆಮ್ಯಾಗ ಮಧ್ಯಾಹ್ನ. ಮತ್ತು ಇವಾಗ ಏನೈತ್ರಿ ಸಾಯಂಕಾಲ ಆಗೈತಿ. ಮಗಳು ಕೂಡ ಆವಾಗಲೇ ಬಂದಾಳ ನೋಡ್ರಿ. ಏನಾರ ಹೆಲ್ಪ್ ಮಾಡ್ತೀವಿ ಮಮ್ಮಿ, ಏನಾರ ಕೆಲಸ ಮಾಡ್ತೀವಿ ಮಮ್ಮಿ, ಕೆಲ್ಸಿಗೆ ಹಚ್ಚಿ ಮಮ್ಮಿ. ಅದಕ್ಕೆ ಇಂಥವು ಅವ್ರಿಗೂ ಖುಷಿ ಆಗ್ತದೆ. ಮತ್ತೇನು ರೀ ಅವ್ರಿಗೆ ಇಲ್ಲಿ ಬೋರ್ ಆಗಕತ್ತದ. ಈಗ ಟಿ ವಿ ಅದು ಏನಿಲ್ಲ. ನನ್ನ ಮೊಬೈಲ್ದಾಗ ಚಾರ್ಜು ಕೂಡ ಖಾಲಿ ಆಗಿ ಬಂದದ. ನಂದು ಎಡಿಟಿಂಗ್ ಕೆಲಸ ಇತ್ತು, ಒಂದು ವಿಡಿಯೋ ಎಡಿಟ್ ಮಾಡಿದೆ ಆಲ್ರೆಡಿ. ಈಗ ಇನ್ನೊಂದು ಮಾಡ್ಕೋಬೇಕಾ, ಸ್ವಲ್ಪ ಚಾರ್ಜೂ ಇಲ್ಲ. ಯಾಕಂದ್ರೆ ಒಂದು ಫೋನ್ದಾಗ ಈಗ ಆಗಲೇ ಫ್ರೆಂಡ್ಸದೆಲ್ಲ ಫೋನ್ ಹಚ್ಚಿದ್ರಿ. ನಾನು ಆಲ್ಮೋಸ್ಟ್ ಅಲ್ಲ ಒಂದು 30% ಕೆಳಗಡೆ ಹೋಗೋಕ್ಕೆ ಬಿಡಲ್ಲ. ಮನೆಗೆ ಇರ್ತೀನಲ್ಲ, ಹಂಗೆ ಹಿಂದೆಲ್ಲ ಹಚ್ಚಿಬಿಡ್ತೀನಿ. ಅದ್ರ ಫೋನ್ ಬಂತಂತೇಳಿ ಮಾತಾಡ್ಕೊತ ಕೂತೆ. ಅದಾದ್ಮೇಲೆ ಒಂದು ಸ್ವಲ್ಪ ಅದು ಇದು ಮೊಬೈಲ್ದಾಗ ವೀಡಿಯೋಗಳು ನೋಡ್ಕೊತ ಕೂತೆ. ಭಾಳ ದಿನ ಆಗಿತ್ತು, ಸ್ವಲ್ಪ ನೆಟ್ ಫ್ರೀ ಉಳಿದಿರಲಿಲ್ಲ. ಇವತ್ತೊಂಚೂರು ನೆಟ್ ಫ್ರೀ ಉಳಿದಿತ್ತಂತೇಳಿ ಬೇರೆ ವೀಡಿಯೋಸ್ ನೋಡಿದೆ. ಆಲ್ರೆಡಿ ಚಾರ್ಜ್ ಕಡಿಮೆ ಆಯಿತು ನೋಡಿರಿ. ದುಮ್ಶನ್ ಕೆಲಸ ನಡೆದದ ಇಬ್ಬರದು ನೋಡ್ರಿ. ಇಬ್ಬರು ಈ ಕಡೆ ಬಂಗಾರ ನೋಡ್ರಿ ನನ್ನ ಮಕ್ಕಳು. ಅವ ನೋಡ್ರಿ ಸಾರಿ ಸೌಟ್ ತೊಗೊಬಂದು ಹಾಕಕತ್ತಾನ. ಕ್ಯೂಟ್ ಮಕ್ಕಳು ನೋಡ್ರಿ ನನ್ನ ಮಕ್ಕಳು ಬಂಗಾರ. ಫ್ರೆಂಡ್ಸ ನಾನು ಬೆಳಗ್ಗೆನೆ ಕಿವಿಯನ್ನು ತೆಗ್ದಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ಹಿಂದೆ ಅವು ಒಂಥರ ಪಿರಿಕಿ ಹಾಕಿದ್ನಲ್ಲ, ಒಂಥರ ರಸಿಗದಂಗೆ ಆಗ್ಬಿಟ್ಟಿದ್ವು. ಚುರು ಅಂತ ಉರಿಯಾಕತ್ತಿದ್ವು. ಹಂಗಂತೇಳಿ ಅವ್ನು ತೆಗೆದೆ ನಾನು. ಮತ್ತು ಇವು ಒಂಥರ ಫ್ರೀ ಅಂತ ಅನ್ನಿಸ್ತಾವ್ರಿ. ಇವು ರಿಂಗ್ ಇರ್ತಾವಲ್ಲ ಅವು ಫುಲ್ ನಾನು ಇವು ವಾಲ್ ದಮ್ ಅದಾವ್ರಿ. ಅವು ಕಾವ ಉದ್ದು ಕಡಿಮೆ ಅದಾವೆ. ಹಂಗಂತೇಳಿ ಒಂಥರ ಇಚ್ಚಿಗ್ದಂಗೆ ಆಗ್ತದೆ. ಈಗ ಅದ್ರಾಗ ಸ್ವಲ್ಪ ಈಗ ಬಿಸಿಲೊಂದು ಹಾಕತ್ತದ ನೋಡ್ರಿ, ಒಂಥರ ಬೆವತ್ತಂಗಾಗಿ ಅದು ಭಾಳ ಸಣ್ಣಕ್ಕಿದ್ದಾಗ ಹಂಗೆ ಆಗ್ಬಿಡ್ತಿದ್ವು. ನಂಗೆ ಭಾಳ ಹತ್ತಂಡು ಇಟ್ಕೊಂಡೆ ಅಂದ್ರೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಒಂಥರ ಕಿವ ತುಂಬ್ದಂಗಾಗಿ ರಸಿದಂಗೆ ಆಗ್ಬಿಡ್ತಿದ್ವು. ನಿಮಗೂ ಈ ಥರ ಯಾರಿಗಾದ್ರು ಅನುಭವ ಆಗಿರ್ಬೇಕು ಅಂತ ಅನ್ಕೋತೀನಿ. ಹಾಗಾಗಿ ತೆಗೆದೆ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಕೊಂಡಿದ್ದೆ. ಮತ್ತು ಮಾರಿನ ಒಂಥರ ಅನ್ಸಕತ್ತಿತ್ರಿ. ಇವು ಹೆಂಗಿನೂ ರಿಂಗ್ ಇದ್ದವಲ್ಲ, ಹಾಗಾಗಿ ಮತ್ತು ಇವು ಒಜ್ಜೆದವ್ರಿ ರಿಂಗ್, ಕಿವಿ ಜರ್ದು ಬಿಡ್ತಾವೆ ಇವು. ಹಂಗಂತೇಳಿ ಮತ್ತು ಇವನು ಜಾಸ್ತಿ ನಾನು ವೇರ್ ಮಾಡೋದು ಭಾಳ ಕಡಿಮೆ.
ಬಟ್ ಚಂದ ಕಾಣಿಸ್ತಾವೆ. ನಮ್ಮ ಕಾಲೇಜ್ ಡೇಸ್ ಒಳಗದೆಲ್ಲನೂ ಕೂಡ ನಾನು ಜಾಸ್ತಿ ರಿಂಗನ್ನು ಯೂಸ್ ಮಾಡ್ತಿದ್ದೆ. ಹೂವು ಇಟ್ಕೊಂಡಿನಿ, ಯಾಕಪ್ಪ ಅಂದರೆ ಇವತ್ತು ಶುಕ್ರವಾರ ಇತ್ತು ನೋಡ್ರಿ. ಹಂಗಂತೇಳಿ ಕೆಳಗಡೆ ಇಲ್ಲಿ ನಮ್ಮ ಬಾಡಿಗೆ ಅದಾರ ನೋಡ್ರಿ, ಅವರು ಪೂಜೆ ಮಾಡಿದ್ರು ಲಕ್ಷ್ಮಿ, ಹಂಗಂತೇಳಿ ಮತ್ತೆ ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದೆ. ಹಾಗಾಗಿ ಹೂವು ಕೊಟ್ಟರು, ಹಾಕೊಂಡೆ. ಮತ್ತು ಇಷ್ಟೊತ್ತನ ಅಲ್ಲೇ ಕುಂತು ಬಂದ್ವಿ. ನಮ್ಮ ಓನರ್ ಆಂಟಿನೂ ಬಂದಿದ್ರು. ಎಲ್ಲರೂ ಒಂದು ಅರ್ಧ ಪೌಣೆ ತಾಸು ಮ್ಯಾಗನೇ ಕೂತೀವಿ ಅಂತ ಹೇಳ್ಬೋದು. ಈಗ ಮತ್ತು ರಾತ್ರಿಗೆ ಅಡುಗೆ ವ್ಯವಸ್ಥೆ ಮಾಡ್ಬೇಕಲ್ರಿ. ಬರ್ರಿ ಈಗ ಅಡುಗೆ ಏನು ಮಾಡಕತ್ತೀನಿ ಅಂತೇಳಿ ಹಂಗೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತೀನಿ. ಸಂಜೆ ಮುಂದೆ ಕಡಲೆಬೇಳೆ ಹಾಕಿದ್ದೀನಿ ರೀ ನಾನು. ಸ್ವಲ್ಪ ಕಡಲೆಬೇಳೆದು ಅವ್ನು ಹಾಕೀನಿ, ನೆಂದೋ ಮಸ್ತಾಗಿ. ಹಂಗೆ ಇಲ್ಲಿ ಈಗ ಊಟಕ್ಕೆ ರೇಷನ್ ಅಕ್ಕಿ ಅನ್ನ ಮಾಡಿದ್ರೆ ಆಯ್ತು ಅಂತೇಳಿ ಇದ್ರೊಳಗೆ ಹಂಚಿ ಹುಳ ಅವು ಇರ್ತಾವ್ರಿ, ಸ್ವಲ್ಪ ನೋಡಿ ಹಾಕ್ತೀನಿ. ರೇಷನ್ ಅಕ್ಕಿ ಸ್ವಲ್ಪ 1-2 ಸರಿ ಕೈಯಾಡಿ ನೋಡಿ ಹಾಕಿದ್ರೆ ಬೆಟರ. ಸಣ್ಣಗೆ ಬಾಳುಳ ಅವನು ಕೂಡ ಇರೋ ಚಾನ್ಸ್ ಭಾಳ ಇರ್ತಾವೆ. ಭಾಳ ಯೂಸ್ ಮಾಡಂಗಿಲ್ಲ ನೋಡ್ರಿ, ಬರೀ ಅದು ಹಸೆಕ ಪಡ್ಡಿಗೆ ಯಾವಾಗರಮ್ಮ ಹಾಕ್ತಿರ್ತೀನಿ. ಹಂಗಂತೇಳಿ ಈಗ ರೇಷನ್ ತೊಗೊಂಬಂದಿದ್ರಲ್ಲ ಮನ್ನಿ ಎಲ್ಲ ಇದ್ರೊಳಗೆ ಹಾಕಿ ನೋಡ್ರಿ. ಇವು ಚಲೋ ಅಕ್ಕಿರಿ, ಇವು ಸರಿ 10 ಕಿಲೋ ತೊಗೊಂಬಂದಾರ. ಅವು ಏನೈತೆ ರೇಷನ್ ಅಕ್ಕಿರಿ. ಇವು 2 ಅಕ್ಕಿ ಡಬ್ಬಿ ಮಸ್ತ್ ನನಗೆ ಒಯ್ನಾಗ್ಯಾವ ನೋಡ್ರಿ, 10 ಕಿಲೋ ಹಿಡಿತಾವು. ಈಗ ಇದಿಷ್ಟು ಹಸನ್ ಮಾಡ್ಕೊಂಡು ಈಗ ಅನ್ನಕ್ಕೆ ಇಡ್ತೀನಿ. ಮಧ್ಯಾಹ್ನ ನಾನು ಬದ್ನಿಕಾಯಿ ಪಲ್ಯ ಮಾಡಿದ್ದೀನಿ ರೀ. ಒಂದು ಸ್ವಲ್ಪ ಚೂರು ಅನ್ನ ಉಳ್ಕೊಂಡಿತ್ತು ಅಷ್ಟೇ. ಈಗ ಅದಷ್ಟು ಸಾಲಂಗಿಲ್ಲ. ಹಂಗನ ರೀ ದೊಡ್ಡ ಜಾರ್ ಮೊನ್ನೆ ರಿಪೇರಿ ಮಾಡ್ಕೊಂಬಂದಾರ, ಅದು ಮತ್ತೆ ಖರಾಬಾಗೈತಿ. ಅದಕ್ಕಂತೇಳಿ ಶೇಂಗಾ ಪುಡಿ ಇರಲಿಲ್ಲ, ಸೊ ಹಂಗಾಗಿ ಸಣ್ಣ ಜಾರ್ನಾಗೆ ಶೇಂಗಾ ಪುಡಿ ಹಾಕೀನಿ. ಇದ್ರಾಗ ಈಡೂ ಆಗಲ್ಲ ಏನಿಲ್ಲ ರೀ. ಒಳ್ಳೆ ಅವು ಭಾಳ ದಿನನೇ ಅದ ಮಾಡ್ಕೊಳೋದಾಗೈತೆ. ಅವ್ರು ರೇಜರ್ ಹೋಗೋದು, ಕೆಳಗಿನ ಬಟನ್ ಅದೇನೇನೋ ಹೋಗಿದ್ದು ರಿಪೇರಿ ಮಾಡ್ಕೊಂಬರೋದಾಗೈತಿ. ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಆಗೈತೆ ಅಂತೇಳಿ. ತೊಗೊಳೋದೈತ್ರಿ. ಸೊ ಇದಂತ ಮಂಗಲ ಚೈನ ಇಲ್ಲೇ ಇಟ್ಟೀನಿ. ಸ್ವಲ್ಪ ತೊಳೆದು ಇಡ್ಬೇಕ್ರಿ ವರ್ಷಿ. ಇಲ್ಲಿ ನೋಡ್ರಿ, ಇದು ಬಿಚ್ಚಿಬಿಟ್ಟೈತಿ, ಇದು ಕಟ್ಟಾಗೈತ್ರಿ. ಇದು ಮೊನ್ನೆ ಹಾಕ್ಸೊಂಬಂದಿದ್ರಿ ಯಜಮಾನ್ರು. ನಟ್ ಅಲ್ರಿ ಇದು, ತಿರ್ಗಿಸಕ್ಕೆ ಬರಲ್ಲ. ಫುಲ್ ಇದು ಕಟ್ಟಾಗಿ ಉಚ್ಚೈತಿ. ಇಲ್ಲಿ ನೋಡ್ರಿ, ಅರ್ಧಂಬರ್ಧ ಕಾಣಿಸ್ತಿರ್ಬೋದು ನಿಮಗೆ. ಪ್ಲಾಸ್ಟಿಕ್ಕಿಂದ್ರಿ ಇದು ನೋಡ್ರಿ. ಇಲ್ಲಿ ಮತ್ತು ತಿರ್ಗಿಸಿದ್ರೆ ಬರ್ತಾನ ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ನೆ, ಇಲ್ರಿ ಅದು ನಟ್ಟಿನ ಗಪ್ಲೆ ಇಲ್ಲದು. ಮ್ಯಾಗ್ ಸುಮ್ಮಿಂಗತೆ ಇದು ಇತ್ತು, ಅದು ಹೋಗೈತಿ. ನೋಡೋಣ ಕೆಚ್ಪೆನ್ ಹಿಂಗ ಇಂಥವಿರ್ತಾವ. ಚಂದ ಐತಿ. ಎಲ್ಲ ಐತದ ಪಪ್ಪ ತಂದಿದ್ದೀನಿ. ಪರ್ಫ್ಯೂಮ್ ಮಾಡೋದು ಆಕಿಗೆ ಈಗ ಸ್ನೇಹನ್ ಸಾಲ್ಯಾಗ ಈಗ ಈ ಥರ ನೋಡ್ರಿ ಕೃಷ್ಣನ ಚಿತ್ರಕ್ಕೆ ಕಲರ್ ತುಂಬದೈತಿ. ಇದು ನಡೀತದ. ಸ್ಕೆಚ್ ಪೆನ್ ತರದಿತ್ತಲ್ಲ, ನಿಮ್ಮ ಮತ್ತೆ ಕಡುಪಟ್ಟಿ ಹೇಳ್ದಿ. ಒಮ್ಮೆ ಒಂದೊಂದು ಹೇಳ್ತಿದ್ದಲ್ಲ ಸ್ನೇಹ. ಆಗಲೇ ಕೆಚ್ ಪೆನ್ ಅಂದ್ಲು, ಮತ್ತೆ ಈಗ ನೀನು ಫೋನ್ದಾಗ ಕಡು ಹೇಳಕ್ಕೆ. ಒಂದ್ ಕೆಲಸ ಮಾಡ್ರಿ, ಈಗ ಮೊದಲು ಉಣ್ರಿ, ಆಮೇಲೆ ಮಾಡ್ಕೋತ ಕುಂದ್ರಿ. ನನಗೆ ಎಡಿಟಿಂಗ್ ಮಾಡಕ್ ಮಕ್ಕಳ ಆಗ್ತದ. ಮತ್ತೆ ನಿಮ್ದೆಲ್ಲ ಮಾಡತ್ತ ನಂಗೆ ನಿಂದ್ರದಾಗಲ್ಲ. ಯಜಮಾನ್ರು ಬಂದಾರ ನೋಡ್ರಿ ಈಗ ಕೆಲ್ಸಲ್ಲಿ ಅಂತ. ಮುಖ ತಕೊಂಬಂದಿರೇನ? ಕೈಕಾಲ್ ಮುಖ ತಕೊಂಡಿರಿ? ಹೋರಿ ಮೊದಲು ಹೊರ ಕೈ ನೀ ಒಟ್ಟ ಫ್ರೆಶ್ ಸ್ವಲ್ಪ ಕೈಕಾಲ್ ಮುಖ ತಕೊಂಡ ಮಾರಿ. ಸಾಬನ್ ಬಿಬನ್ ಇದ್ರ ಹಚ್ಕೊಂಡ್ ಮಾರಿ ತಕೊಳಲ್ಲೇನು? ಅಯ್ಯೋ ಟಕಲ್ದಿದ್ರ ತಲೆ ಮರಿ ಫ್ರೆಶ್ ಕಾಣಲ್ಲೇನು? ಹೊಲ್ಸ್ಯಾ ಹೊಲ್ಸದನ್ರಿ ಹಂಗ ಗಂಡ. ಸ್ವಚ್ಛಗ ಕೈಯ ಕಾಲ ಮುಖ ಕ್ಲೀನ್ ಇರ್ಬೇಕು ಅನ್ನಂಗಿಲ್ಲ. ಸಣ್ಣ ನೋಡ್ರಿದ್ದಂಗ ಪಿಲ್ಲೇನ ಅವ್ರೇನು ಇನ್ನ ಪಿಲ್ಲೆ ಒಂದ್ ಹೊತ್ತಿಗೆ ಭಾಳ ಚಲೋ ರೀ. ಇನ್ನ ನೀಟ್ ಇರ್ತಾನವ. ನೋಡ್ರಂತ್ರು ನಮ್ಮ ಅತ್ತೆ ಅಂತ ನಮ್ಮ ಮನೆಯವ್ರಿಗೆ ಭಾಳ ಬೈತಿರ್ತಾರ ನೋಡ್ರಿ. ಹಳೆ ಮನಿ ಹಳೆ ವಾಡ್ಯದಾಗಿದ್ದಾಗ ಹೊಲ್ಸ್ಯಾ 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 ಅಂತ ಬೈತಿದ್ರು ಅವ್ರಿಗೆ. सोलापूर जिल्हा कलाध्यापक संघ सोलापूर. ಅಪ್ಪ ಮಗಳದು ಮಾತನಾಡ್ದದ್ರಿ ನೋಡ್ರಿ. ಸದ್ಯಕ್ಕೆ ನಾನು ಅದನ್ನ ಮಿಕ್ಸಿರ್ ಮಾಡ್ಕೊಂಡ್ ಬಂದೀನಿ. ಇನ್ನೊಂದೇನಪ್ಪ ಅಂದ್ರೆ ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅನ್ಸಕತ್ತಿತ್ತು ನನಗೆ, ಎಲ್ಲರಿಗೆ ಸಾಲ್ತದ ಇಲ್ಲ ಅಂತೇಳಿ. ಈಗ ರಾತ್ರಿ ಊಟಕ್ಕೆ ನಾನು ಜಾಸ್ತಿ ಏನು ಮಾಡಿದ್ರಿ, ಏನೋ ಸ್ವಲ್ಪ ಬದ್ನಿಕಾಯಿ ಪಲ್ಯದ ರಸ ಐತಲ್ಲ, ಒಂಚೂರು ಅದನ್ನು ಹಚ್ಕೊಂಡು ಉಣ್ಣಕ್ಕೆ ಬರುತ್ತೆ. ಮತ್ತೇನೈತಿ ಈಗ ನೋಡ್ರಿ, ರೇಷನ್ ಅಕ್ಕಿ ಅನ್ನ ಮಾಡಿಲ್ಲ, ಬಿಸಿ ಬಿಸಿ ಅನ್ನ, ಮಸಾಲೆ ಖಾರ, ತುಪ್ಪ, ಉಪ್ಪಿನಕಾಯಿ. ಬೇಕಂದ್ರೆ ಯಜಮಾನ್ರಿಗೆ ಇಲ್ಲೊಂದು ಸ್ವಲ್ಪ ಇದು ಐತಲ್ರಿ ಮಧ್ಯಾಹ್ನದ,
ಬದ್ನಿಕಾಯಿ ಪಲ್ಯ ರಸ ಹಚ್ಕೊಂಡು ಊಟ ಮಾಡ್ತಾರಂತೇಳಿ. ಮತ್ತು ನಾ ಏನು ಐಡಿಯಾ ಮಾಡಿದ್ನಪ್ಪ ಅಂದ್ರೆ ಮತ್ತು ಒಂದು ಉಳ್ಳಾಗಡ್ಡಿ 2 ಉಳ್ಳಾಗಡ್ಡಿ ಹಾಕಿನಿ ರೀ ಸಣ್ಣಗೆ ಕೊರ್ದು. ಅದಕ್ಕೆ ಕಡ್ಲಿಬೇಳೆ ನೋಡಿರಿ ನಾ ವಡ ಮಾಡೀನಿ. ಸೊ ಇದೊಂದು ಡಿಫ್ರೆಂಟ್ ಆಗಪ್ಪ ಅಂದ್ರೆ ಕಡ್ಲಿಬೇಳೆ ನೆನೆ ಇಟ್ಟು ಕಡ್ಲಿಬೇಳೆನ ಬೋಡ ಮಿಕ್ಸರ್ ಮಾಡ್ಕೊಂಡಿನಿ ರೀ. ಅದಕ್ಕೆ 2 ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿನಿ ರೀ. ಮತ್ತು ಕೊತ್ತಂಬರಿ ಹಾಕಿನಿ. ಮತ್ತು ಮಿಕ್ಸಿದೊಳಗೆ ಒಳ್ಳೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಒಳ್ಳೆದ್ರೊಳಗೆ ಮಸಾಲೆ ಹಾಕಿನಿ. ಮತ್ತೇನೈತಿ ನೋಡ್ರಿ ಅಲ್ಲ ಲಸಣ ಪೇಸ್ಟ್ ಮಿಕ್ಸಿ ಒಳಗೆ ಹಾಕ್ಬೇಕಾಗಿತ್ತು ಮಸಾಲೆ ಜೊತೆಗೆ. ಅಲ್ಲಿ ಬೆಳ್ಳುಳ್ಳಿ ಇಲ್ರಿ ಭಾಳ ತುಟ್ಟಾಗ್ಯಾವಲ್ಲ ಈಗ, ಹಂಗಾಗಿ ಯಜಮಾನ್ರು ಮೊನ್ನೆ ತಂದೇ ಇಲ್ಲ ಅವ್ರನ್ನ ಒಳ್ಳೆ. ಅದಕ್ಕಂತೇಳಿ ಅಲ್ಲ ಲಸಣ ಪೇಸ್ಟನ್ನ ಐತೆ ನೋಡ್ರಿ, ಇದನ್ನ ಈಗ ಇದಕ್ಕೆ ಹಾಕಕತ್ತೀನಿ ಸಸ್ನೆ ಮಸ್ತ್ ಅಂತೇಳಿ. ಬೆಳ್ಳುಳ್ಳಿ ಇಲ್ರಿ ಮನ್ಯಾಗ ಖಾಲಿ ಆಗ್ಯಾವ, ಮೊನ್ನೆ ಹೋದಾರ ಅವ್ರು ಒಳ್ಳೆ ತಂದೇ ಇಲ್ಲ. ನಾನು ಹೋಗ್ತೀನಂದ್ರೆ ಹೋಲ್ ಬಿಡು ಹೋದ ತರ್ತೀನಿ ಅಂದ್ರೆ ಇದ್ದಾಗ ಮಾಡಂದ್ರೆ ಹಂಗಂತೇಳಿ ಈಗ ಪೇಸ್ಟ್ ಹಾಕಿ ಮಾಡ್ತೀನಿ ರೀ. ಇದಕ್ಕೆ ಅಲ್ಲ ಲಸಣ ಪೇಸ್ಟ್ ಈಗ ಇದಕ್ಕೆ ಹಾಕ್ತೀನಿ. ನಿಮ್ಗೆ ಇನ್ನೇ ಹೇಳ್ದಂಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅನ್ಸಕತ್ತೆ ನನಗೆ ಕಡ್ಲಿಬೇಳೆ. ಅದಕ್ಕಂತೇಳಿ ಒಂದು ಬಟಾಟಿನ ರೀ ಮ್ಯಾಗಿಂದು ತೊಗಟಿನ ಸುಲ್ಕೊಂಡು ಇದ್ರಲ್ಲೇ ಹೆರ್ಚ್ಕೊಂಡಿನಿ ರೀ. ಈ ಸಣ್ಣ ಮನಿ ಏನೈತಿಲ್ಲ ಇದ್ರಲ್ಲೇ ಹೆರ್ಚ್ಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ರಸ ಬಿಟ್ಟೈತೆ ನೋಡ್ರದು. ಕೋಸಂಬರಿ ಮಾಡತ್ನಾಗ ಹೆಂಗೆ ನಾವು ಶತಿಕೆ ಗಜ್ರಿ ಹಿಂಗೆ ಕಿಸಿಸ್ತೀವಲ್ಲ ಆ ಥರ ಇದು ಮಾಡಿಕೊಂಡು ಇಲ್ಲಿ ನೋಡ್ರಿ ಇಲ್ಲೇ ಹಿಂಡಿನ ಅದನ್ನು ತಳಗಡೆ ಹೂವು ರಸ ಎಷ್ಟು ಬಿಟ್ಟೈತೆ ನೋಡ್ರದು ಬಟಾಟಿದು. ಅದು ಹಿಂಗತೆ ಅದ್ರೊಳಗೆ ಹೆರ್ಚಾನೆ ರೀ ಬಟಾಟಿನ. ಬೇಕಾದ್ರೆ ನೀವು ದೊಡ್ಡದಾಗಿನೂ ಇದ್ರ ಮಾಡ್ಕೋಬೋದು. ಸಣ್ಣದ್ರಿ ಅದು ಈ ಕಡೆ ಇಷ್ಟು ಮನೆಯೊಳಗೆ ನಾನು ಹೆರ್ಚ್ಕೊಂಡಿನಿ. ಇದು ಭಾಳ ಸಣ್ಣ ಹಾಕಿತ್ತು, ಈ ಕಡೆ ಭಾಳ ದಮ್ ಹಾಕಿತ್ತು. ಅದಕ್ಕಂತೇಳಿ ನಾನು ಈ ಕಡೆ ಮೀಡಿಯಮ್ದಾಗ ಹೆರ್ಚ್ಕೊಂಡಿನಿ, ಅಂದ್ರೆ ಬೇಕೂ ಕರೆಕ್ಟಾಗಿ ಆಗುತ್ತಂತೇಳಿ. ನನ್ನ ರಸ ಹಿಂಡಿ ಒಳ್ಳೆ ಇದ್ರಾಗನೇ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಏನೇಂತ ಎಲ್ಲ ಲಸಣ ಪೇಸ್ಟ್ ಹಾಕ್ಕೊಂಡು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಡೆ ಬಿಡೋದು ನೋಡ್ರಿ. ನೋಡ್ರಪ್ಪ ಕ್ರಿಸ್ಪಿಯಾಗ್ಯಾವ, ಮ್ಯಾಗ ಕ್ರಿಸ್ಪಿಯಾಗ್ಯಾವ ರೀ, ಒಳಗಡೆ ಮೆತ್ತಗದಾವ. ಸಾಸ್ ಹಚ್ಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಆಗ್ಯಾವ. ಬಾಯಿ ತುಂಬ ಉಪ್ಪು ಖಾರ ಆಗ್ಯಾವಲ್ಲ. ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದೇ ಸ್ವಲ್ಪ ಪ್ರಾಬ್ಲಮ್ ಐತೆ ಅಷ್ಟೇ. ಅಂದ್ರೆ ಬಾಯಿ ತುಂಬ ಮಸ್ತ್ ಆಗ್ಯಾವ, ಬಿಸಿ ಬಿಸಿ ಸಂಜೆ ಮಾಡಿ ಚಹಾ ಜೊತೆಗೆ ಭಾರಿ ಆತಾವ. ಮಾಡ್ಕೊಂಡು ತಿನ್ಬೋದಲ್ಲ ವಿಡಿಯೋ ನೋಡೋರು. ಹೊಸ ರೆಸಿಪಿ ಥರ ಮಾಡಿದ್ದೀನಿ ನಾನು, ಕಡಿಮೆ ಬಿದ್ದದಂತೇಳಿ. ಮಾಡ್ಕೊಳೋರು ಮಾಡ್ಕೋಬೋದತ್ತೆ ಇಲ್ಲತ್ತೆ ರೀ. ನಿಮ್ಗೆ ಕೇಳ್ತೀನಿ ನಾನು ನಾಯಿನಾಗ ಅದು ಬಟಾಟಿ ಹಾಕಿನಲ್ಲ, ಒಬ್ಬೊಬ್ರು ಹಿಂಗತೆ ಟ್ರೈ ಮಾಡಿ ನೋಡ್ರನ್ನತ್ತೀನಿ. ತಿನ್ಬೋದಲ್ಲ ಮಾಡಿ. ನಮ್ಮ ಯಜಮಾನ್ರು ಹಿಡ್ದ ಮಾತಾಡತ್ತಾರ್ರಿ, ನಾನೇ ಮುದ್ದಾಮ ಅವರಿಗೆ ಕೇಳಾಕತ್ತೀನಿ. ಹೌದಿಲ್ರಿ? ಮಸ್ತ್ ಆಗ್ಯಾವ್ರಿ. ಆದ್ರೆ ಅವ್ರು ಹೆಂಗೆ ಯಜಮಾನ್ರು. ನಮ್ಮ ಮನೆಗೆ ಯಾರೇ ಬರ್ಲಕ್ಕ ನಾ ಮಾಡಿದ ಅಡ್ಗಿಗೆ ಒಬ್ರನ್ನೇ ಹೆಸರಿಡಂಗಿಲ್ಲ ರೀ. ಡಬಲ್ ಸರಿ ಮಾಡಿಸ್ಕೊಂತಿರ್ತಾರ. ಊರಿಗೆ ಬರೋದಿದ್ರು ಹೇಳ್ತಾರ ಇದನ್ನ ಮಾಡವ ಅಂತೇಳಿ. ನಮ್ಮ ಇದರಲ್ಲಿ ಯಾರ ಆಗಲ್ಲಕ್ಕ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಮಸ್ತ್ ಐತಂತಾರಂದ್ರೆ ಇವ್ರಿದ್ರ ಸ್ವಲ್ಪ ಕಡಿಮೆ ಐತಂತಾರ. ಅದಕ್ಕೆ ಅವ್ರೆಲ್ಲರೂ ಏನಂತಾರ, ದಿನ ತಿತ್ತಿದೆ ನಿಂಗೆ ಏನು ಅನ್ಸಲ್ಲ, ಯಾವಾಗಾರ ಮಾಡ್ಕೊಡ್ತಾರ ಮಸ್ತ್ ಆಗೈತಂತ ಹೇಳಿ. ಹೌದಿಲ್ಲ? ಓಕೆ ಬಿಡ್ರಿ, ಇವಾಗ ತಿನ್ನಮಂತ. ಮತ್ತು ಬಿಸಿ ಆರ್ತಾವ 5 ವಡ ನೋಡ್ರಿ ನನಗಂದ್ರೆ. ಸಾಸ್ ಜೊತೆಗೆ ಎಂಜಾಯ್ ಮಾಡ್ತೀನಿ. ಮಾಡ್ಕೋಬೋದ್ರಿ ನೀವನ್ನ. ನೋಡ್ರಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಮಸ್ತ್ ಆತಾವ್ರಿ. ಬಿಸಿ ಬಿಸಿದ ತಿನ್ಬೇಕ್ರಿ. ಸಂಜೆ ಮಾಡಿ ಯಾರಾದ್ರು ಗೆಸ್ಟ್ ಅದು ಬಂದಾಗ ಚಹಾ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ಬೋದು. ಅಡ್ಡಿ ಇಲ್ರಿ, ಬೆಸ್ಟ್ ಆಗ್ತಾವ. ಸ್ವಲ್ಪ ಬಟಾಟೆ ಇದ್ರದ್ದು ಕಡಲೆಬೇಳೆ ವಡೆ ಮಾಡತ್ನಾಗೇ ಈ ಥರ ಸ್ವಲ್ಪ ಹಾಕೋರು. ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡ್ರಿ. ಯಾರಾದರೂ ಟ್ರೈ ಮಾಡ್ದವ್ರಾಗಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಬಟಾಟಿನ ಇದು ಮಾಡಿ ಹಾಕೋರಿ, ಮಸ್ತ್ ಆಗ್ತಾವು. ಟ್ರೈ ಮಾಡ್ದವ್ರಾಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ, ನನಗೂ ಖುಷಿ ಆಗುತ್ತೆ. ಇಲ್ಲಿ ನೋಡ್ರಿ ಸದ್ಯಕ್ಕೆ ಕೃಷ್ಣನ ಡ್ರಾಯಿಂಗ್ ನಡ್ದದ, ಕಲರ್ ತುಂಬೋದು, ಊಟ ಗೀಟ ಅದೆಲ್ಲನೂ ಆಯ್ತು ನೋಡ್ರಿ. ಇವಾಗ ಮಗಳು ಕೂಡ ಅದನ್ನು ಕಲರದೆಲ್ಲ ತುಂಬಕತ್ತಿದ್ದಾಳೆ. ಯಜಮಾನ್ರು ಕುಂತಿದ್ದಾರೆ. ಸೊ ಅವ್ರಿಗೆ ಈ ಥರ ಹೇಳ್ಕೊಡೋದಕ್ಕೆ ಕೊಟ್ಟ ಟೈಮೇ ಸಿಗಲ್ಲ.
ಯಾವಾಗಾದರೂ ಆಕಿನ ಜೊತೆಗೆ ಕುಂತು ಸ್ನೇಹಿಗೆ ಥರ ಯಜಮಾನ್ರು ಸಪೋರ್ಟ್ ಕೊಡತ್ತಿದ್ರಪ್ಪ, ಏನಾದರೂ ಹೇಳಕತ್ತಿದ್ರು ಆಕಿಗಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದೆ. ಯಾಕಂದ್ರೆ ಸೊ ಮನ್ಯಾಗ ನಾವು ಹೆಣ್ಮಕ್ಳು ಮನೆ ಕೆಲಸ ಜೊತೆಗೆ ಮಕ್ಕಳದು ಹೋಮ್ವರ್ಕ್ ಮತ್ತು ಅವ್ರದ್ದು ಊಟ ಪಾಠ ಎಲ್ಲದ್ರ ಜೊತೆಗೂ ನಾವೇ ಟೈಮ್ ಕೊಡ್ತಿರ್ತೀವಿ. ಬಟ್ ತಾಯಿಗೆ ಅಷ್ಟೇ ಅಲ್ಲ, ತಂದೆಗೂ ಕೂಡ ಅದ್ರ ಜವಾಬ್ದಾರಿನೂ ಕೂಡ ಇರಬೇಕು. ಸೊ ಹೊರ್ಗಡೆ ಹೋಗಿ ಬಂದ್ರೂ ಯಾವಾಗಾದ್ರೂ ದಿನ ಆಗಂಗಿಲ್ಲ, ಅವ್ರಿಗೂ ಬೇಜಾರಾಗ್ತದೆ ಹೊರಗಡೆ ಕೆಲಸ ಮಾಡ್ಕೊಂಬಂದು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಟ್ ಎನಿ ಒನ್ ಟೈಮ್ ಆದರೂ ಕೂಡ ಕೂಡ್ತಾರಲ್ಲ ಸ್ವಲ್ಪ ಸಮಾಧಾನವಾಗಿ, ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಕೂತಿದ್ರು. ಅದು ನನಗೆ ಭಾಳ ಖುಷಿ ಕೊಡ್ತು ನಿಜವಾಗ್ಲೂ. ಈಗಂತೂ ಮುಕ್ಕೊಳೋದು ಇದು ಇರ್ಲಿಕ್ಕೆ ನಂಗೆ ನಿದ್ದೆನೇ ಬರೋಂಗಿಲ್ಲ. ಈ ಮನೆ ಬಂದ್ಮ್ಯಾಗ ಅದು ನಂಗೆ ರೂಢಿ ಆಗಿಬಿಟ್ಟೈತಿ. ಸೊ ಇರ್ಲಿಕ್ಕಂದ್ರೆ ತಲೆ ನೋವ್ಸಕ್ಕೆ ಚಲೋ ಆಗುತ್ತಾ, ಹೊಟ್ಟೆ ಕಿವಾಗ ಗಾಳಗಳದಂಗೆ ಹೊಟ್ಟೆ ಕಣ್ತೇನೆ ಕೊಡಲ್ಲ. ಮೊದಲ ತಲೆನೋವು ನಂಗೆ ಭಾಳ ಆಗತ್ತೈತಿ. ಈಗ ಚಸ್ಮಾನು ಬಂದವು, ಚೆಕ್ ಮಾಡ್ಸೊಂಡ್ ಬರ್ಬೇಕು ಎಲ್ಲರೂ ಹೇಳಕತ್ತಾರ. ನಮ್ಮ ಮನ್ಯಾಗೂ ಆಯಿತು. ಮುಂದೆ ಮತ್ತೆ ಹೈರಾಣ ಆಗುತ್ತಾ, ಕಣ್ಣಿನ ಮ್ಯಾಗೆ ಎಲ್ಲ ಆಟ ಐತಿ, ನೀನು ಮೊದಲು ಅದ್ರ ಕಡೆ ಗಮನ ಕೊಡು ಅಂತೇಳಿ. ನನಗೆ ಯಾಕೋ ಹೋಗೋದೇ ಆಗಿಲ್ಲರಿ ಫ್ರೆಂಡ್ಸ. ಒಬ್ಬಾಕಿಗೆ ಗೊತ್ತಾಗಲ್ಲ, ಅವರು ಬಂದ್ಮ್ಯಾಗ ಹೋಗ್ಬೇಕಂತ ಅನ್ಕೋತೀನಿ, ಅವ್ರಿಗೂ ಟೈಮ್ ಇಲ್ಲ. ಬಟ್ ಇದ್ರ ವಿಷಯದೊಳಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ನನಗೂ ಗೊತ್ತು. ಬಟ್ ಹೋಗ್ಬೇಕ್ರಿ, ಸನಿದ್ರಾಗ ಹೋಗ್ಬರ್ಬೇಕಂತ ಅನ್ಕೊಂಡೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಏನು ಮೊದ್ಲಿನ ಥರ ಆ್ಯಕ್ಟಿವ್ ಆಗಿ ಇರೋದು ಕಡಿಮೆ ಅಂತ ಅನ್ಸಕತ್ತೈತಿ ನನಗನ ಅದು ಫೀಲ್ ಆಗತ್ತದ. ಬಟ್ ಇನ್ನು ಮುಂದೆ ಬರುವಂಥ ಲಾಗ್ದೊಳಗೆ ಹೆಚ್ಚೆಚ್ಚು ಆ್ಯಕ್ಟಿವ್ ಆಗಿ ಮೊದಲಿನ ಥರ ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬಾಯ್.